ಪ್ರತಿದಿನನೂ ಕಷ್ಟದ ದಿನ, ಯಾವುದು ಏನು ಸುಲಭನೇ ಇಲ್ಲ. ಬರೀ ಸುಳ್ಳುಗಳು ಹೇಳ್ಕೊಂಡೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ. ಡಿಕೆಶಿ ಬಿಜೆಪಿಗೆ ಬರೋದು ಫಿಕ್ಸ್ ಆಗೋಯ್ತು. ಪ್ರತಾಪ್ ಸಿಂಹ ದಿಢೀರ್ ಹೊಗಳಿದ್ದೇಕೆ? ಹೇಳಿ ಕೇಳಿ, ಇದು ರಾಜಕೀಯ ಹೀಗೆ ಇರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡೋಕ್ಕಾಗಲ್ಲ. ಹಿಂದೆಲ್ಲ ಕಾರ್ಯಕರ್ತರು, ಕೆಲ ನಾಯಕರು ಪಕ್ಷ ಬದಲಾಯಿಸೋದು ನಡೀತಾನೆ ಇತ್ತು. ಆದ್ರೆ ಪ್ರಸಕ್ತ ಭಾರತದ ರಾಜಕೀಯ ಹೇಗಿದೆ ಅಂದ್ರೆ, ಒಂದು ಪಕ್ಷದ ಅಧ್ಯಕ್ಷರೇ ಮತ್ತೊಂದು ಪಕ್ಷ ಸೇರೋ ಕಾಲ ಬಂದೋಗಿದೆ. ಕರ್ನಾಟಕದಲ್ಲೂ ಬೀಸುತ್ತಾ ಅಸ್ಸಾಂ ಗಾಳಿ. ಬಿಜೆಪಿ ಸೇರಿದ ಮಾಜಿ ಅಧ್ಯಕ್ಷ ಭೂಪೇನ್ ಬೋರಾ. ಚುನಾವಣೆಯ ಹೊಸ್ತಿನಲ್ಲಿರೋ ಅಸ್ಸಾಂನಲ್ಲಿ ಕಾಂಗ್ರೆಸ್ಗೆ ಬಿಜೆಪಿ ಬಿಗ್ ಶಾಕ್ ನೀಡಿದೆ. ಕಾಂಗ್ರೆಸ್ನಿಂದಲೇ ಬಂದಿರೋ ಬಿಜೆಪಿ ಸಿಎಂ ಹಿಮಂತ ಬಿಸ್ವಾ ಮತ್ತೊಬ್ಬ ಕಾಂಗ್ರೆಸ್ ನಾಯಕನನ್ನು ಸೆಳೆದಿದ್ದಾರೆ. ಅಸ್ಸಾಂ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಭೂಪನ್ ಕುಮಾರ್ ಬೋರಾ ಫೆಬ್ರವರಿ 22ರಂದು ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ಪಕ್ಷವನ್ನೇ ಮುನ್ನಡೆಸಿದವರು ಪಕ್ಷವನ್ನೇ ತ್ಯಜಿಸುತ್ತಿರೋದು ಕಾಂಗ್ರೆಸ್ಗೆ ಅರಗಿಸಲಾಗದ ತುಪ್ಪವಾಗಿ ಬಿಟ್ಟಿದೆ. ಅದೇ ಗಾಳಿ ಈಗ ಕರ್ನಾಟಕದಲ್ಲೂ ಬೀಸುತ್ತಾ ಅನ್ನೋ ಪ್ರಶ್ನೆಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಭಾರಿ ಸದ್ದು ಮಾಡ್ತಿವೆ. ಡಿಕೆಶಿಗೆ ಸಿಎಂ ಪಟ್ಟ ಕೊಡದ ಕಾಂಗ್ರೆಸ್. ಬರ್ತೀನಿ ಅಂದ್ರೆ ಬಿಜೆಪಿ ಅಂದು ಬಿಡ್ತಾ ಎಸ್. ಕರ್ನಾಟಕ ಸಿಎಂ ಆಗಬೇಕು ಅನ್ನೋದು ಡಿಸಿಎಂ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಏಕಮಾತ್ರ ಕನಸು. ಅದಕ್ಕೋಸ್ಕರ ಎಲ್ಲ ಸರ್ಕಸ್ ಮಾಡಿಯಾಗಿದೆ. ಮುಕ್ಕೋಟಿ ದೇವತೆಗಳಿಗೂ ಹರಕೆ ಹೊತ್ತುಕೊಂಡಾಗಿದೆ. ದೇಶದ ಎಲ್ಲಾ ನದಿಗಳಲ್ಲೂ ಮಿಂದೆದ್ದಾಗಿದೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಡಿಕೆಶಿಯತ್ತ ಕೃಪಾ ಕಟಾಕ್ಷ ಬೀರಿಲ್ಲ. ಎಷ್ಟೇ ಉತ್ಸಾಹದಿಂದ ಪಕ್ಷ ಕಟ್ಟಿದ್ರು, ದೆಹಲಿಗೆ ಗರಿಗರಿಯಾಗಿ ಓಡಾಡಿದ್ರು, ಎಐಸಿಸಿ ರೆಸ್ಪಾನ್ಸ್ ಮಾತ್ರ ಡಿಕೆಗೆ ಭ್ರಮ ನಿರಸನ ತಂದಿದೆ. ಬಹಿರಂಗವಾಗಿ ಏನು ಹೇಳ್ಕೊಂಡಿಲ್ಲ ಅಂದ್ರೂ ಆಂತರಿಕವಾಗಿ ಡಿಕೆ ಶಿವಕುಮಾರ್ ಟೀಮ್ ಜ್ವಾಲಾಮುಖಿಯಾಗಿರೋದು ಬಹಿರಂಗ ಸತ್ಯ. ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ಸೊ ಅದು ಅವ್ರುಂಟು, ಹೋಯ್ತಾ ಇರೋದುಂಟು, ಕಳಿಸ್ತಾ ಇರೋದುಂಟು, ಅವ್ರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನನಗೆ ಗೊತ್ತಿಲ್ಲ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದ. ಡಿಕೆಶಿಗೆ ರೆಡ್ ಕಾರ್ಪೆಟ್ ಹಾಸಿದ್ದ ಬಿಜೆಪಿ. ವೆಲ್ಕಮ್ ಅಂದಿದ್ದಕ್ಕೆ ಸಿಂಹಮಾತೆ ಸಾಕ್ಷಿನ. ನಿಮ್ಮ ನೆಚ್ಚಿನ ಸ್ಪೀಡ್ ನ್ಯೂಸ್ ಕನ್ನಡ ಕೆಲ ದಿನಗಳ ಹಿಂದೆಯೇ ರಾಜ್ಯ ರಾಜಕಾರಣದ ಅತಿದೊಡ್ಡ ಸ್ಫೋಟಕ ಸ್ಟೋರಿ ಪ್ರಸಾರ ಮಾಡಿತ್ತು. ಕಾಂಗ್ರೆಸ್ನಲ್ಲಿ ಡಿಕೆಶಿ ಸಿಎಂ ಆಗೋಲ್ಲ, ಅದಕ್ಕಾಗಿ ಅವರು ಬಿಜೆಪಿಗೆ ಬರ್ತಿದ್ದಾರೆ. 50 ಜನ ಶಾಸಕರು ಬಿಜೆಪಿಯತ್ತ ಮುಖ ಮಾಡಿದ್ದಾರೆ ಅಂತ ನಾವು ಹೇಳಿದ್ದೆವು. ಅದಕ್ಕೀಗ ಪುಷ್ಟಿ ದೊರಕಿದೆ. ಖುದ್ದು ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಡಿಕೆಶಿಯನ್ನ ಹೊಗಳಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ರಾಜ್ಯದ ಜನತೆಗೆ ಮಾತ್ರ ಸುಳ್ಳು ಹೇಳೋದಲ್ಲ, ಡಿಕೆ ಶಿವಕುಮಾರ್ಗೂ ಸುಳ್ಳೆ. 2.5 ವರ್ಷ ಆದ್ಮೇಲೆ ಬಿಟ್ಕೊಡ್ತೀನಿ ಕಣೆ ಅಂತ ಹೇಳ್ಬಿಟ್ಟು ಈವಾಗ್ಲೂ ಕೂಡ ದೇವರಾಜ ಅರಸಿದ್ರೆ ರೆಕಾರ್ಡ್ ಮುರಿಬೇಕು. ಇಲ್ಲ ಅವ್ರ ಮಗನ ಕೈಲಿ ಹೇಳಿಸ್ತಾರೆ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳ್ತಾರೆ. 5 ವರ್ಷ ಅಧಿಕಾರ ಕೊಟ್ಟಾಗಿದ್ದೀವಿ, ರಜನ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳುವಂತಹ ಮತದಾರರಿಗೆ ಅವರು ಸುಳ್ಳು ಹೇಳ್ದಲ್ಲೇ ಇರ್ತಾರೆ. ಇಂಥ ಒಂದು ಸುಳ್ಳಿನ ಒಂದು ಸರ್ಕಾರವನ್ನು ಇವತ್ತು ಅವರು ನಡೆಸ್ತಾ ಇದ್ದಾರೆ. 1000 ದಿನಗಳಲ್ಲಿ ಏನೂ ಆಗಿಲ್ಲ, ಬರೀ ಸುಳ್ಳುಗಳು ಹೇಳ್ಕೊಂಡೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ. ಹೇಳಿ ಕೇಳಿ ಪ್ರತಾಪ್ ಸಿಂಹ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಲೀಡರ್. ಕಾಂಗ್ರೆಸ್ನವರನ್ನ ಲೆಫ್ಟ್ ರೈಟ್ ತೆಗೆದುಕೊಳ್ಳೋದ್ರಲ್ಲಿ ಸಿಂಹ ಸದಾ ಮುಂಚೂಣಿಯಲ್ಲಿ ಇರ್ತಾರೆ. ಅದರಲ್ಲೂ ಡಿಕೆಶಿ ಮತ್ತು ಪ್ರತಾಪ್ ಸಿಂಹ ಹಾವು ಮುಂಗುಸಿಯಂತೆ ಇದ್ರು. ಒಕ್ಕಲಿಗ ನಾಯಕರ ಮಧ್ಯೆ ಆಗಾಗ ಮಾತಿನ ಫೈಟ್ ಕೂಡ ಜೋರಾಗಿ ನಡೀತಿತ್ತು. ಆದ್ರೆ ದಿಢೀರಂತ ಡಿಕೆಶಿ ಅವರನ್ನ ಸಿಂಹ ಹೊಗಳಿರೋದು ರಾಜಕೀಯ ಊಹಾಪೋಹಗಳಿಗೆ ಕಾರಣವಾಗಿದೆ. ಬಿಜೆಪಿಯ ಪ್ರಭಾವಿ ನಾಯಕರೇ ಅನ್ಯ ಪಕ್ಷದ ಪ್ರಭಾವಿಗಳಿಗೆ ಹೊಗಳಿಕೆ ಸುರಿಮಳೆಗೈದರೆ ಅದು ಭವಿಷ್ಯದ ಮುನ್ಸೂಚನೆ ಎಂದೇ ಪರಿಗಣಿಸಲಾಗುತ್ತದೆ.
ಸಿಂಹ ಹೇಳಿಕೆ ಗಮನಿಸಿದ್ರೆ ಡಿಕೆಶಿ ರಾಜಕೀಯ ಬದುಕು ಕೇಸರಿ ಹಾದಿಯತ್ತ ಹೊರಳುವುದು ನಿಶ್ಚಿತ. ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.